ಓಂ ಗುರುಭ್ಯೋ ನಮಃ. ತೃತೀಯ ಸ್ಕಂದ 11ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಮನ್ವಂತರವೇ ಮುಂತಾದ ಕಾಲಭಾಗದ ವರ್ಣನೆ. ಮೈತ್ರೇಯರು ಹೇಳುತ್ತಾರೆ, ಚರಮಃ ಸದ್ವಿಶೇಷಾಣಮನೇಕೋ ಸಂಯುತಃ ಸದಾ ಪರಮಾಣು ಸ ವಿಜ್ಞೇಯೋ ನೃಣಾಮೈಕ್ಯಭ್ರಮೋ ಯತಃ. ವಿದುರ, ಈಗ ನಿನಗೆ ಕಾಲದ ವಿಶೇಷ ಸ್ವರೂಪಗಳನ್ನು ವರ್ಣಿಸುವೆನು, ಕೇಳು. ಅವುಗಳಲ್ಲಿ ಮೊದಲನೆಯದು ಪರಮಾಣುವು. ಈ ಪರಮಾಣು ಎಂಬುದು ಪೃಥ್ವಿಯೇ ಮುಂತಾದ ವರ್ಗದ ಸೂಕ್ಷ್ಮತಮವಾದ ಅಂಶ. ಇನ್ನು ಮುಂದೆ ವಿಭಾಗ ಮಾಡಲಾಗದಿರುವ ಅಂಶ, ಬದಲಾವಣೆಯನ್ನು ಹೊಂದದೇ ಇರುವ ಮತ್ತು ಇತರ ಪರಮಾಣುಗಳೊಡನೆ ಸಂಯೋಗವನ್ನು ಹೊಂದಲಾಗದಿರುವ ಅಂಶ. ಇಂತಹ ಅನೇಕ ಪರಮಾಣುಗಳು ಪರಸ್ಪರವಾಗಿ ಕೂಡಿರುವಾಗಲೇ ಮನುಷ್ಯರಿಗೆ ಭ್ರಮೆಯಿಂದ ಪರಮಾಣು ಸಮುದಾಯ ರೂಪವಾದ ಒಂದು ಅವಯವ ಉಂಟು ಎಂದು ತೋರಿಬರುತ್ತದೆ. ಸತಯೇವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯ ಯತ್ ಕೈವಲ್ಯಂ ಪರಮ ಮಹಾನ ವಿಶೇಷೋ ನಿರಂತರಃ. ಅನಂತರ ತಿಳಿಯಬೇಕಾದ್ದು ಪರಮ ಮಹತ್ತು. ಈ ಪರಮಾಣುವು ಯಾವುದರ ಅತಿ ಸೂಕ್ಷ್ಮತಮವಾದ ಅಂಶವಾಗಿದೆಯೋ ಅಂತಹ ಪೃಥಿವ್ಯಾದಿ ಕಾರ್ಯಗಳ ಏಕತೆಯೇ, ಸಮುದಾಯವೇ, ಸಮಗ್ರ ರೂಪವೇ ಪರಮ ಮಹತ್ತು ಎನಿಸುವುದು. ಆ ಸಮಯದಲ್ಲಿ ಅದರಲ್ಲಿ ಪ್ರಳಯ ಮುಂತಾದ ಅವಸ್ಥಾಭೇದಗಳ ಸ್ಫೂರ್ತಿ ಇರುವುದಿಲ್ಲ. ಹೊಸ ಕಾಲ, ಹಳೆಯ ಕಾಲ ಇತ್ಯಾದಿ ಕಾಲಭೇದಗಳು ತಿಳಿದು ಬರುವುದಿಲ್ಲ. ಪಟ, ಘಟ ಮುಂತಾದ ರೀತಿಯಲ್ಲಿ ವಸ್ತು ಭೇದಗಳ ಕಲ್ಪನೆಯೂ ತೋರುವುದಿಲ್ಲ. ಏವಂ ಕಾಲೋಪ್ಯನುಮಿತಃ ಸೌಕ್ಷ್ಮ್ಯೆ ಸ್ಥೌಲ್ಯೇ ಚ ಸತ್ತಮ ಸಂಸ್ಥಾನುಭುಕ್ತ್ಯ ಭಗವನವ್ಯಕ್ತೋ ವ್ಯಕ್ತಭುಗ್ವಿಭು. ಓ ಸಾಧು ಶ್ರೇಷ್ಠನೇ, ಹೀಗೆ ವಸ್ತುವಿನ ಸೂಕ್ಷ್ಮತಮ ಮತ್ತು ಮಹತ್ತಮ ಸ್ವರೂಪವನ್ನು ತಿಳಿಸಿದನಲ್ಲವೇ? ಹೀಗೆಯೇ ಅವ್ಯಕ್ತ ಸ್ವರೂಪನಾದ ಭಗವಂತನಾದ ಕಾಲಪುರುಷನಲ್ಲೂ ಸೂಕ್ಷ್ಮತ್ವ ಮತ್ತು ಸ್ಥೂಲತ್ವಗಳನ್ನು ಊಹಿಸಿಕೊಳ್ಳಬೇಕು. ಈ ಅವ್ಯಕ್ತ ಸ್ವರೂಪನಾದ ಕಾಲಪುರುಷನು ಪರಮಾಣುವೆ ಮುಂತಾದ ಎಲ್ಲ ಅವಸ್ಥೆಗಳಲ್ಲೂ ವ್ಯಾಪಕನಾಗಿದ್ದು ವ್ಯಕ್ತ ಪದಾರ್ಥಗಳನ್ನೆಲ್ಲ ಭೋಗಿಸುತ್ತಿದ್ದಾನೆ. ಸೃಷ್ಟಿಯೇ ಮುಂತಾದ ಕಾರ್ಯಗಳನ್ನು ನಡೆಸಲು ಸಮರ್ಥನಾಗಿದ್ದಾನೆ ಎಂದು ತಿಳಿಯಬೇಕು. ಸ ಕಾಲಃ ಪರಮಾಣುರ್ವೈ ಯೋ ಭುಂಕ್ತೆ ಪರಮಾಣುತಾಂ ಸತೋ ವಿಶೇಷ ಭುಗ್ಯಸ್ತು ಸ ಕಾಲಃ ಪರಮೋ ಮಹಾನ್. ಪ್ರಪಂಚದಲ್ಲಿ ಪರಮಾಣುವಿನಂತಹ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ವ್ಯಾಪಕವಾಗಿರುವ ಕಾಲವನ್ನು ಸೂಕ್ಷ್ಮತಮ ಕಾಲವೆಂದು ಅರಿಯಬೇಕು. ಸೃಷ್ಟಿಯಿಂದ ಆರಂಭಿಸಿ ಪ್ರಳಯ ಕಾಲದವರೆಗೆ ಎಲ್ಲ ಅವಸ್ಥೆಗಳನ್ನು ಅನುಭವಿಸುವ ಕಾಲವೇ ಪರಮ ಮಹತ್ಕಾಲವು. ಅಣೌರ್ಧ್ವೌ ಪರಮಾಣು ಸ್ಯಾತ್ರ ಸರೇಣು ತ್ರಯಃ ಸ್ಮೃತಃ ಜಾಲಾರ್ಕರಶ್ಮ್ಯವಗತಃ ಖಮೇವಾನುಪತನ್ನಗಾಂತ್. ಎರಡು ಪರಮಾಣುಗಳು ಸೇರಿ ಒಂದು ಅಣುವಾಗುತ್ತದೆ ಮತ್ತು ಮೂರು ಅಣುಗಳು ಸೇರಿ ಒಂದು ತ್ರಸರೇಣು ಆಗುವುದು. ಇದು ಕಿಟಕಿಯ ಮೂಲಕ ಬರುವ ಸೂರ್ಯ ಕಿರಣಗಳಲ್ಲಿ ಆಕಾಶದಲ್ಲಿ ಹಾರಿ ಹೋಗುತ್ತಾ ಭೂಮಿಗಿಳಿಯುತ್ತಿರುವಂತೆ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದು. ಇಂತಹ ಮೂರು ತ್ರಸರೇಣುಗಳನ್ನು ವ್ಯಾಪಿಸುವ ಕಾಲವು ತ್ರುಟಿ ಎಂದು ಕರೆಯಲ್ಪಡುತ್ತದೆ. ತ್ರುಟಿಯ 100ರಷ್ಟು ಕಾಲವು ವೇದ. 3 ವೇದಗಳ ಕಾಲವೇ ಲವ. 3 ಲವಗಳ ಕಾಲವು ನಿಮಿಷ. 3 ನಿಮೇಷಗಳಿಗೆ ಒಂದು ಕ್ಷಣ. 5 ಕ್ಷಣಗಳ ಕಾಲಕ್ಕೆ ಕಾಷ್ಟ ಎಂದು ಹೆಸರು. 15 ಕಾಷ್ಟಗಳ ಕಾಲವನ್ನು ಒಂದು ಲಘು ಎನ್ನುತ್ತಾರೆ. 15 ಲಘುಗಳಿಗೆ ಒಂದು ನಾಡಿಕ ಮತ್ತು 2 ನಾಡಿಕೆಗಳ ಕಾಲವನ್ನು ಒಂದು ಮುಹೂರ್ತ ಎನ್ನುತ್ತಾರೆ. ದಿವಸಗಳು ಕುಗ್ಗುವುದಕ್ಕೆ ಮತ್ತು ಹಿಗ್ಗುವುದಕ್ಕೆ ತಕ್ಕಂತೆ 6 ಅಥವಾ 7 ನಾಡಿಕೆಗಳ ಕಾಲವು ಒಂದು ಪ್ರಹರ ಎನಿಸುತ್ತದೆ. ಇದರಲ್ಲಿ ಹಗಲು ಮತ್ತು ರಾತ್ರಿಗಳ ಸಂಧಿ ಕಾಲದಲ್ಲಿ ಬರುವ 2 ಮುಹೂರ್ತಗಳು ಲೆಕ್ಕಕ್ಕೆ ಬರುವುದಿಲ್ಲ. ಮನುಷ್ಯರ ಹಗಲು ಮತ್ತು ರಾತ್ರಿಯ 4ನೇ ಒಂದು ಭಾಗವಾಗಿರುವ ಇದನ್ನು ಯಾಮ ಎಂದು ಕರೆಯುತ್ತಾರೆ. 20 ಗುಲಗಂಜಿ ತೂಕವುಳ್ಳ ಚಿನ್ನದಿಂದ 4 ಅಂಗುಲ ಪ್ರಮಾಣದ ಸೂಜಿಯನ್ನು ಮಾಡಿ ಅದರಿಂದ 6 ಫಲಗಳ ತೂಕವುಳ್ಳ ತಾಮ್ರದ ಪಾತ್ರೆಯ ಕೆಳಗಡೆಯಲ್ಲಿ ರಂಧ್ರವನ್ನು ಕೊರೆದು ಅದನ್ನು 1 ಸೇರು ನೀರುಳ್ಳ ಮತ್ತೊಂದು ಪಾತ್ರೆಯಲ್ಲಿ ಇಡಬೇಕು. ಆಗ ಕೆಳಗಿನ ರಂಧ್ರದಲ್ಲಿ ನೀರು ಮೇಲಕ್ಕೆ ಉಬ್ಬಿ ಆ ಪಾತ್ರೆಯು ಎಷ್ಟು ಹೊತ್ತಿನಲ್ಲಿ ಮುಳುಗಿ ಹೋಗುವುದೋ ಅಷ್ಟು ಕಾಲಕ್ಕೆ ನಾಡಿಕ ಎಂದು ಹೆಸರು.
ಈ ಮೇಲೆ ಹೇಳಿದ 4 ಯಾಮಗಳು ಹಗಲೆಂದು 4 ಯಾಮಗಳು ರಾತ್ರಿಯೆಂದು ಮನುಷ್ಯ ಮಾನದ ಪ್ರಕಾರ ತಿಳಿಯಬೇಕು. ಇಂತಹ 15 ಹಗಲು ರಾತ್ರಿಗಳು ಸೇರಿದರೆ ಒಂದು ಪಕ್ಷವು. ಈ ಪಕ್ಷಗಳಲ್ಲಿ ಶುಕ್ಲ ಮತ್ತು ಕೃಷ್ಣ ಎಂಬ 2 ವಿಭಾಗಗಳು. ಈ 2 ಪಕ್ಷಗಳು ಸೇರಿದರೆ ಮನುಷ್ಯರಿಗೆ 1 ಮಾಸ ಮತ್ತು ಪಿತೃದೇವತೆಗಳಿಗೆ 1 ದಿವಸ ಆಗುತ್ತದೆ ಎಂದು ತಿಳಿಯಬೇಕು. ಈ 2 ಮಾಸಗಳು 1 ಋತು ಎನಿಸುತ್ತದೆ. 6 ಋತುಗಳಿಗೆ 1 ಆಯನ ಎಂದು ಹೆಸರು. ಆಯನಗಳಲ್ಲಿ ಉತ್ತರಾಯಣ ದಕ್ಷಿಣಾಯನ ಎಂಬ 2 ಭೇದಗಳುಂಟು. ಈ 2 ಆಯನಗಳು ಸೇರಿದರೆ ದೇವತೆಗಳಿಗೆ 1 ದಿವಸ ಹಗಲಿರುಳು ಮತ್ತು ಮನುಷ್ಯ ಮಾನದಲ್ಲಿ 1 ವರ್ಷ ಅಥವಾ 12 ಮಾಸಗಳು. ಇಂತಹ 100 ವರ್ಷಗಳೇ ಮನುಷ್ಯನ ಪರಮಾಯಸ್ಸು ಎಂದು ಹೇಳಲ್ಪಟ್ಟಿದೆ. ಗ್ರಹಗಳು, ನಕ್ಷತ್ರಗಳು ಮತ್ತು ತಾರಾಮಂಡಲ ಇವುಗಳಿಗೆ ಅಧಿಷ್ಠಾತೃವಾದ ಕಾಲಸ್ವರೂಪಿಯಾದ ಸೂರ್ಯ ಭಗವಂತನು ಪರಮಾಣುವಿನಿಂದ ಹಿಡಿದು ಸಂವತ್ಸರ ಪರ್ಯಂತವಾದ ಕಾಲದಲ್ಲಿ ಜಗತ್ತನ್ನು ನಿರಂತರವಾಗಿ ಪ್ರದಕ್ಷಿಣೆ ಮಾಡುತ್ತಾ ಕ್ರಮಕ್ರಮವಾಗಿ ಪ್ರಾಣಿಗಳ ಆಯಸ್ಸನ್ನು ಕಳೆಯುತ್ತಿರುವನು. ಸಂವತ್ಸರವನ್ನು ಪ್ರಮಾಣ ಭೇದಕ್ಕನುಗುಣವಾಗಿ ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ ಮತ್ತು ವತ್ಸರಗಳೆಂದು 5 ಬಗೆಯಾಗಿ ವಿದ್ವಾಂಸರು ವಿಂಗಡಿಸುವರು. ಈ ಕಾಲಸ್ವರೂಪಿಯಾದ ಸೂರ್ಯ ಭಗವಂತನನ್ನು ಆರಾಧನೆ ಮಾಡಿರಿ. ಈತನೇ ನೆಲದಲ್ಲಿ ಬಿತ್ತಿದ ಬೀಜಗಳು ಮೊಳಕೆಯಾಗುವುದೇ ಮುಂತಾದ ಹಲವು ರೂಪಗಳಲ್ಲಿ ತನ್ನ ಶಕ್ತಿಯನ್ನು ಪ್ರಕಟಪಡಿಸುವ ಶಕ್ತಿನಿಧಿಯು. ತೇಜಸ್ವರೂಪವಾದ ಮಹಾಭೂತವು. ಫಲಾಪೇಕ್ಷೆಯಿಂದ ಯಜ್ಞವೇ ಮುಂತಾದ ಕರ್ಮಗಳನ್ನಾಚರಿಸುವ ಜನರಿಗೆ ಸ್ವರ್ಗವೇ ಮುಂತಾದ ಮಂಗಲ ಸ್ವರೂಪವಾದ ಫಲಗಳನ್ನು ನೀಡುವ ಸ್ವಾಮಿಯು. ಪ್ರಾಣಿಗಳ ಮೋಹವನ್ನು ಕಳೆಯುವುದಕ್ಕೆ ಆಕಾಶದಲ್ಲಿ ತೇಜೋ ರೂಪದಿಂದ ಸಂಚರಿಸುತ್ತಿರುವ ಪ್ರಭುವು. ಇಂತಹ ಪಂಚವತ್ಸರ ಸ್ವರೂಪನಾದ ಸೂರ್ಯನಾರಾಯಣನಿಗೆ ಉಪಹಾರಗಳನ್ನು ಸಮರ್ಪಿಸಿರಿ. ಯಸೃಜ್ಯ ಶಕ್ತಿ ಮುರುದೋಚ್ಛ್ವಸಯನ್ ಸ್ವಶಕ್ತ್ಯಾ ಪುಂಸೋಭ್ರಮಾಯ ದಿವಿ ಧಾವತಿ ಭೂತಭೇದ ಕಾಲಾಖ್ಯಯ ಗುಣಮಯಂ ಕ್ರತುರ್ಭಿರ್ವಿತನ್ವಂ ಸ್ತಸ್ಮೈ ಬಲಿಂ ಹರತ ವತ್ಸರ ಪಂಚಕಾಯಾಂ. ಮೈತ್ರೇಯರು ಸೃಷ್ಟಿಯನ್ನು ಕುರಿತು ಹೀಗೆ ವರ್ಣನೆ ಮಾಡುತ್ತಿರುವಾಗ ವಿದುರನು ಮಧ್ಯದಲ್ಲಿ ಅವರನ್ನು ಪ್ರಾರ್ಥನೆ ಮಾಡಿದನು. ಮುನಿವರ್ಯರೇ, ತಾವು ದೇವತೆಗಳ, ಪಿತೃದೇವತೆಗಳ ಮತ್ತು ಮನುಷ್ಯರ ಪರಮಾಯಸ್ಸು ಎಷ್ಟೆಂಬುದನ್ನು ವರ್ಣಿಸಿದಿರಿ. ಇನ್ನು 3 ಲೋಕಗಳ ಹೊರಗಿದ್ದು ಕಲ್ಪಕಾಲಕ್ಕಿಂತಲೂ ಹೆಚ್ಚು ಕಾಲದವರೆಗೆ ಇರುವ ಜ್ಞಾನಿ ಶ್ರೇಷ್ಠರಾದ ಸನಕಾದಿ ಮುನಿಗಳ ಆಯಸ್ಸೆಷ್ಟೆಂಬುದನ್ನು ತಿಳಿಸೋಣವಾಗಲಿ. ಏಕೆಂದರೆ ಪೂಜ್ಯರಾದ ತಮಗೆ ಕಾಲದ ಗತಿಯು ಚೆನ್ನಾಗಿ ತಿಳಿದಿದೆ. ಧೀರರಾದ ಜ್ಞಾನಿಗಳು ತಮ್ಮ ಯೋಗಸಿದ್ಧವಾದ ದೃಷ್ಟಿಯಿಂದ ಇಡೀ ವಿಶ್ವವನ್ನೇ ನೋಡಬಲ್ಲರಷ್ಟೇ. ವಿಶ್ವಂ ವಿಚಕ್ಷತೆ ಧೀರ ಯೋಗರಾಧ್ಯೇನ ಚಕ್ಷುಷ. ಅದಕ್ಕೆ ಮೈತ್ರೇಯ ಮಹರ್ಷಿಗಳು ಹೀಗೆಂದರು. ವಿದುರ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬ ಈ 4 ಯುಗಗಳು ತಮ್ಮ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶಗಳೊಡನೆ ಕೂಡಿ ದೇವತೆಗಳ 12,000 ವರ್ಷಗಳವರೆಗೆ ಇರುತ್ತವೆ ಎಂದು ಹೇಳುತ್ತಾರಪ್ಪ. ಈ ಕೃತಯುಗವೇ ಮುಂತಾದ 4 ಯುಗಗಳಲ್ಲಿ ಕ್ರಮವಾಗಿ 4, 3, 2 ಮತ್ತು 1,000 ದಿವ್ಯ ವರ್ಷಗಳಿರುತ್ತವೆ. ಮತ್ತು ಪ್ರತಿಯೊಂದರಲ್ಲೂ ಎಷ್ಟೆಷ್ಟು 1000 ವರ್ಷಗಳಿರುತ್ತದೆಯೋ ಅದಕ್ಕೆ 2ರಷ್ಟು 100 ವರ್ಷಗಳು ಅವುಗಳ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶದಲ್ಲಿರುತ್ತವೆ. ಅಂದರೆ ಕೃತಯುಗಕ್ಕೆ 4,800 ದಿವ್ಯ ವರ್ಷಗಳು, ತ್ರೇತಾಯುಗಕ್ಕೆ 3,600 ದಿವ್ಯ ವರ್ಷಗಳು, ದ್ವಾಪರ ಯುಗಕ್ಕೆ 2,400 ದಿವ್ಯ ವರ್ಷಗಳು ಮತ್ತು ಕಲಿಯುಗಕ್ಕೆ 1,200 ದಿವ್ಯ ವರ್ಷಗಳು ಕಾಲ ಪ್ರಮಾಣವೆಂದು ತಿಳಿಯಬೇಕು. ಪ್ರತಿ ಯುಗವು ಸಂಧ್ಯಾಂಶ ಮತ್ತು ಮಧ್ಯಭಾಗ ಎಂದು 3 ಬಗೆಯಾಗಿದೆ. ಇವುಗಳಲ್ಲಿ ಸಂಧ್ಯಾ ಕಾಲದಲ್ಲಿ ಜಗತ್ತಿನ ಸೃಷ್ಟಿಯು, ಸಂಧ್ಯಾಂಶ ಸಮಯದಲ್ಲಿ ಜಗತ್ತಿನ ಲಯವು ಮತ್ತು ಮಧ್ಯಭಾಗದ ಕಾಲದಲ್ಲಿ ಜಗತ್ತಿನ ಧರ್ಮದ ಪ್ರಚಾರವೂ ಆಗುತ್ತದೆ ಎಂದು ಹೇಳುತ್ತಾರೆ. ಈ ಗುರುತುಗಳಿಂದ ಕೂಡಿದ ಕಾಲವನ್ನು ಯುಗವೆಂದು ಕಳೆಯುತ್ತಾರೆ. ಪ್ರತಿಯೊಂದು ಯುಗಕ್ಕೂ ನಿರ್ಣಯ ಮಾಡಲ್ಪಟ್ಟಿರುವ ಶತಮಾನಗಳಲ್ಲಿ ಅರ್ಧ ಭಾಗವು ಯುಗಕ್ಕೆ ಆದಿಯ ಸಂಧ್ಯಾಂಶ, ಉಳಿದರ್ಧ ಭಾಗವು ಯುಗದ ಕಡೆಯ ಸಂಧ್ಯಾಂಶ ಮತ್ತು ಇವುಗಳ ಮಧ್ಯಭಾಗದಲ್ಲಿರುವ ಭಾಗವು ಯುಗ ಮಧ್ಯವೆಂದು ತಿಳಿಯಬೇಕು. ಧರ್ಮಶ್ಚತುಷ್ಪಾನ್ ಮನು
ಜಾನ್ಕೃತೆ ಸಮನುವರ್ತತೆ ಸ ಏವಾನ್ಯೇಶ್ವಧರ್ಮೇಣ ವ್ಯೇತಿ ಪಾದೇನ ವರ್ಧತ. ಕೃತಯುಗದ ಮನುಷ್ಯರಲ್ಲಿ ಧರ್ಮವು ತನ್ನ 4 ಪಾದಗಳಿಂದಲೂ ಕೂಡಿರುತ್ತದೆ. ಇತರ ಯುಗಗಳಲ್ಲಿ ಕ್ರಮವಾಗಿ ಅಧರ್ಮವು ವೃದ್ಧಿ ಹೊಂದುವುದರಿಂದ ಧರ್ಮದ ಒಂದೊಂದು ಚರಣವೂ ಕ್ಷೀಣವಾಗುತ್ತದೆ. ತ್ರಿಲೋಕ್ಯ ಯುಗ ಸಾಹಸ್ರಂ ಬಹಿರಾ ಬ್ರಹ್ಮಣೋ ದಿನಂ ತಾವತ್ಯೇಷ್ಟ್ಯೇವ ನಿಶಾ ತಾತ ಎನ್ನಿಮೀಲತಿ ವಿಶ್ವಸೃಕ್. ಅಯ್ಯ ವಿದುರ, ಈ ತ್ರೈಲೋಕ್ಯದ ಹೊರಗೆ ಮಹರ್ಲೋಕದಿಂದ ಬ್ರಹ್ಮಲೋಕದವರೆಗೂ ಇರುವ ಎಲ್ಲ ಲೋಕಗಳಲ್ಲೂ ದೇವಮಾನದ 1,000 ವರ್ಷಗಳು ದಿವಸದ ಹಗಲು ಭಾಗವೆಂದು ಮತ್ತು 1,000 ವರ್ಷಗಳು ಆ ದಿವಸದ ರಾತ್ರಿ ಭಾಗವೆಂದು ತಿಳಿಯಬೇಕು. ಆ ರಾತ್ರಿ ಭಾಗದಲ್ಲಿ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಶಯನಿಸುತ್ತಾರೆ. ಇಂತಹ ರಾತ್ರಿಯು ಕಳೆದೊಡನೆ ಆ ಲೋಕದ ಕಲ್ಪವು ಪ್ರಾರಂಭವಾಗುತ್ತದೆ. ಅಂದರೆ ಬ್ರಹ್ಮದೇವರು ಮತ್ತೆ ಸೃಷ್ಟಿಯನ್ನು ಪ್ರಾರಂಭಿಸುವರು. ಬ್ರಹ್ಮದೇವರ ದಿನ ಇರುವವರೆಗೂ ಇದೇ ಕ್ರಮವು ನಡೆಯುತ್ತಿರುತ್ತದೆ. ಈ ಒಂದು ಕಲ್ಪದಲ್ಲಿ 14 ಮನುಗಳು ಆಗಿ ಹೋಗುತ್ತಾರೆ. ಸ್ವಂ ಸ್ವಂ ಕಾಲಂ ಮನುರ್ಭುಂಕ್ತೆ ಸಾಧಿಕಾ ಹೇಕ ಸಪ್ತತಿಂ ಮನ್ವಂತರೇಷು ಮನವಸ್ತದ್ವಂಶಾ ಋಷಯಃ ಸುರಾಹ ಭವಂತಿ ಚೈವ ಯುಗಪತ್ಸುರೇಶಾನು ಯೇ ಚ ತಾನ್. ಪ್ರತಿಯೊಬ್ಬ ಮನುವು ದೇವಮಾನದ ಸುಮಾರು 71 ಯುಗಗಳವರೆಗೆ ತನ್ನ ಅಧಿಕಾರವನ್ನು ನಡೆಸುತ್ತಾನೆ. ಆ ಪ್ರತಿಯೊಂದು ಮನ್ವಂತರದಲ್ಲಿಯೂ ಬೇರೆ ಬೇರೆ ಮನುವಂಶಗಳ ರಾಜರು, ಸಪ್ತರ್ಷಿಗಳು, ದೇವತಾ ಗಣಗಳು, ಇಂದ್ರರು ಮತ್ತು ಅವರ ಅನುಯಾಯಿಗಳಾದ ಗಂಧರ್ವರು ಒಟ್ಟಿಗೆ ಇದ್ದು ತಮ್ಮ ಅಧಿಕಾರವನ್ನು ಅನುಭವಿಸುತ್ತಾರೆ. ಏಷ ದೈನಂದಿನಃ ಸರ್ಗೋ ಬ್ರಾಹ್ಮಣೈಸ್ತ್ರೈಲೋಕ್ಯವರ್ತನಃ ತಿರ್ಯಗೃಪತಿ ದೇವಾನಾಂ ಸಂಭವೋ ಯತ್ರ ಕರ್ಮಭಿಃ. ಇದು ಬ್ರಹ್ಮದೇವರ ದಿನಂ ಪ್ರತಿಯ ಸೃಷ್ಟಿಯ ವಿಚಾರವು. ಇದರಲ್ಲಿಯೇ 3 ಲೋಕಗಳ ರಚನೆಯೂ ಆಗುವುದು. ಪಶು ಪಕ್ಷಿಗಳು, ಮನುಷ್ಯರು, ಪಿತೃಗಳು, ದೇವತೆಗಳು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಜನಿಸುವುದು ಇದರಲ್ಲಿಯೇ. ಮನ್ವಂತರೇಷು ಭಗವಾನ್ ಬಿಭ್ರತ್ಸ್ವತ್ವಂ ಸ್ವಮೂರ್ತಿಭಿಃ ಮನ್ವಾದಿಭಿರಿದಂ ವಿಶ್ವಮವತ್ಯುದಿತ ಪೌರುಷಂ. ಭಗವಂತನು ಈ ಮನ್ವಂತರಗಳಲ್ಲಿ ಸತ್ವಗುಣವನ್ನಾಶ್ರಯಿಸಿ ಮನುವೆ ಮುಂತಾದ ತನ್ನ ಮೂರ್ತಿಗಳ ಮೂಲಕ ಪೌರುಷವನ್ನು ಪ್ರಕಟಿಸುತ್ತಾ ಈ ವಿಶ್ವದ ಪರಿಪಾಲನೆಯನ್ನು ಮಾಡುತ್ತಾನೆ. ತಮೋ ಮಾತ್ರ ಮುಪಾದಾಯ ಪ್ರತಿ ಸಮೃದ್ಧ ವಿಕ್ರಮಃ ಕಾಲೇ ನಾನುಗತ ಶೇಷ ಆಸ್ತೆ ತೂಷ್ಣಿಂ ದಿನಾತ್ಯಯೇ. ಕಾಲಕ್ರಮದಲ್ಲಿ ತಮ್ಮ ಹಗಲು ಮುಗಿದೊಡನೆಯೇ ಬ್ರಹ್ಮದೇವರು ತಮೋಗುಣದ ಸಂಪರ್ಕವನ್ನು ಸ್ವೀಕರಿಸಿ ಸುಮ್ಮನಾಗುತ್ತಾರೆ. ಸೃಷ್ಟಿ ರಚನೆ ಎಂಬ ತಮ್ಮ ಪೌರುಷವನ್ನು ಮುಚ್ಚಿಕೊಂಡು ನಿಶ್ಚೇಷ್ಟರಾಗುತ್ತಾರೆ. ತಮೇವಾನ್ವಪಿ ದೀಯಂತೆ ಲೋಕ ಭೂರಾದಯಸ್ತ್ರಯಃ ನಿಶಾಯಾಮನುವೃತ್ತಾಯಾಂ ನಿರ್ಮುಕ್ತ ಶಶಿಭಾಸ್ಕರಂ. ಆಗ ಇಡೀ ವಿಶ್ವವು ಅವರಲ್ಲೇ ಲಯ ಹೊಂದಿ ಬಿಡುವುದು. ಸೂರ್ಯ ಮತ್ತು ಚಂದ್ರರೇ ಇಲ್ಲದ ಪ್ರಳಯ ರಾತ್ರಿಯು ಬರುವುದು. ಭೂ ಭುವಃ ಸುವಹ ಎಂಬ 3 ಲೋಕಗಳು ಆ ಬ್ರಹ್ಮದೇವರ ಶರೀರದಲ್ಲಿಯೇ ಅಡಗಿಕೊಳ್ಳುವುದು. ತ್ರಿಲೋಕ್ಯಾಂ ದಹ್ಯಮಾನಾಯಾಂ ಶಕ್ತ್ಯ ಸಂಕರ್ಷಣಾಗ್ನಿನ ಯಂತ್ಯೂಷ್ಮಣ ಮಹರ್ಲೋಕಾಜ್ಜನಂ ಭೃಗ್ವಾದಯೋರ್ದಿತಾಃ. ಆಗ 3 ಲೋಕಗಳು ಆದಿಶೇಷ ದೇವರ ಬಾಯಿಂದ ಹೊರಬರುವ ಅಗ್ನಿ ಭಗವಂತನ ಶಕ್ತಿಯಿಂದ ಸುಡತೊಡಗುವುದು. ಅದರ ಬೇಗೆಯನ್ನು ತಾಳಲಾರದೆ ಭೃಗುವೆ ಮುಂತಾದ ಮಹರ್ಲೋಕದಲ್ಲಿರುವ ಮುನೀಶ್ವರರು ಅಲ್ಲಿಂದ ಜನೋಲೋಕಕ್ಕೆ ಹೋಗಿಬಿಡುವರು. ತಾವತ್ ತ್ರಿಭುವನಂ ಸದ್ಯ ಕಲ್ಪಾನೈದಿತ ಸಿಂಧವಃ ಪ್ಲಾವಯಂತ್ರಿಘಟಾಟೋಪ ಚಂಡವಾತೇ ರಿತೋರ್ಮಯಃ. ಅಷ್ಟರಲ್ಲಿಯೇ 7 ಸಮುದ್ರಗಳು ಪ್ರಳಯ ಕಾಲದ ಪ್ರಚಂಡ ಮಾರುತದಿಂದ ಉಕ್ಕೇರಿ ಮಹಾತರಂಗಗಳಿಂದ ತ್ರೈಲೋಕ್ಯವನ್ನು ಮುಳುಗಿಸಿ ಬಿಡುವುದು. ಅಂತಃ ತಸ್ಮಿನ್ ಸಲಿಲ ಹಸ್ತೇನ ಸ್ಥಾನ್ ಸನೋ ಹರಿಃ ಯೋಗ ನಿದ್ರಾ ನಿಮೀಲಾಕ್ಷ ಹಸ್ತೂಯಮಾನೋ ಜನಾಲಯೈಃ. ಆಗ ಆ ಪ್ರಳಯ ಜಲದಲ್ಲಿ ಶ್ರೀ ಭಗವಂತನು ಶೇಷಶಾಯಿಯಾಗಿ ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪವಡಿಸುವನು. ಆ ಸಮಯದಲ್ಲಿ ಜನೋಲೋಕದಲ್ಲಿರುವ ಮುನಿಗಣಗಳು ಆತನನ್ನು ಸ್ತುತಿಸುತ್ತಿರುವರು. ಏವಂ ವಿದೈರ್ಹರಹೋ ರಾತ್ರೈಃ ಕಾಲಗತ್ಯೋಪಲಕ್ಷಿತೈಃ ಅಪಾಕ್ಷಿತಮಿವಾಸ್ಯಾಪಿ ಪರಮಾಯುರ್ವಯಃಶತಂ. ಹೀಗೆ ಕಾಲಗತಿಗೆ ಒಳಪಟ್ಟಿರುವ ಇಂತಹ ಹಗಲು ರಾತ್ರಿಗಳಿಂದಲೇ ಬ್ರಹ್ಮದೇವರ ಪೂರ್ಣಾಯುಸ್ಸಾಗಿರುವ
100 ವರ್ಷಗಳು ಕಳೆದು ಹೋಗುವುದು. ಯದರ್ಧಮಾಯುಷಸ್ತಸ್ಯ ಪರಾರ್ಧವ ವಿಧೀಯತೆ ಪೂರ್ವಂ ಪರಾರ್ಧೋಪಕ್ರಾಂತೋ ಹ್ಯಪರೋದ್ಯ ಪ್ರವರ್ತತೆ ಪೂರ್ವಸ್ಯಾದ್ಯೌ ಪರಾರ್ಧಸ್ಯ ಬ್ರಾಹ್ಮೋ ನಾಮ ಮಹಾನಭೂತ್ ಕಲ್ಪೋ ಯತ್ರ ಭವದ್ ಬ್ರಹ್ಮ ಶಬ್ದ ಬ್ರಹ್ಮೇತಿ ಎಂ ವಿದುಹು. ಬ್ರಹ್ಮದೇವರ ಆಯಸ್ಸಿನ ಅರ್ಧ ಭಾಗದ ಕಾಲಕ್ಕೆ, ಅಂದರೆ ಅವರ 50 ವರ್ಷಗಳ ಕಾಲಕ್ಕೆ ಒಂದು ಪರಾರ್ಧವೆಂದು ಹೆಸರು. ಆದುದರಿಂದ ಈಗ ಬ್ರಹ್ಮದೇವರ ಮೊದಲನೆಯ ಪರಾರ್ಧವು ಕಳೆದು ಹೋಗಿ ಎರಡನೆಯ ಪರಾರ್ಧವು ನಡೆಯುತ್ತಿದೆ. ಮೊದಲನೆಯ ಪರಾರ್ಧದ ಪ್ರಾರಂಭದಲ್ಲಿ ಬ್ರಾಹ್ಮ ಎಂಬ ಮಹಾಕಲ್ಪವಿತ್ತು. ಬ್ರಹ್ಮದೇವರ ಉತ್ಪತ್ತಿ ಆದದ್ದು ಅದರಲ್ಲೇ. ಜ್ಞಾನಿಗಳು ಇದನ್ನು ಶಬ್ದ ಬ್ರಹ್ಮವೆಂದೂ ಕರೆಯುತ್ತಾರೆ. ತಸ್ಯೈವ ಚಾಂತೆ ಕಲ್ಪೋ ಬೋಧ್ಯಂ ಪಾದ್ಮಮಭಿಚಕ್ಷತೆ ಯದ್ದರೇರ್ನಾ ಬಿಸರಸ ಆಸೀಲ್ಲೋಕಸರೋರುಹಂ. ಆ ಪರಾರ್ಧದ ಕಡೆಯ ಭಾಗದ ಕಲ್ಪವನ್ನು ಪಾದ್ಮಕಲ್ಪವೆನ್ನುತ್ತಾರೆ. ಶ್ರೀ ಭಗವಂತನ ನಾಭಿ ಸರೋವರದಿಂದ ಸರ್ವಲೋಕಮಯವಾದ ಪದ್ಮವು ಪ್ರಕಟವಾದ ಕಲ್ಪವದು. ಅಯಂ ತು ಕಥಿತಃ ಕಲ್ಪೋ ದ್ವಿತೀಯಸ್ಯಾಪಿ ಭಾರತ ವಾರಾಹ ಇತಿ ವಿಖ್ಯಾತೋ ಯತ್ರಾಸೀತ್ ಸೂಕರೋ ಹರಿಹಿ. ಓ ಭರತರ್ಷಭನೇ, ಈಗ ನಡೆಯುತ್ತಿರುವ ಕಲ್ಪವು ಎರಡನೆಯ ಪರಾರ್ಧದ ಪ್ರಾರಂಭಕ್ಕೆ ಸೇರಿದ್ದು. ಶ್ರೀ ಭಗವಂತನು ಇದರಲ್ಲಿ ವರಾಹದ ರೂಪವನ್ನು ಸ್ವೀಕರಿಸಿದ್ದರಿಂದ ಇದನ್ನು ವಾರಾಹ ಕಲ್ಪವೆಂದು ಕರೆಯುತ್ತಾರೆ. ಕಾಲೋಯಂ ದ್ವಿಪರಾರ್ಧಾಖ್ಯೋ ನಿಮೇಷ ಉಪಚರ್ಯತೆ ಅವ್ಯಾಕೃತಸ್ಯಾನತಸ್ಯ ಅನಾದೇರ್ಜಗದಾತ್ಮನಃ ಕಾಲೋಯಂ ಪರಮಾಣ್ವಾದಿರ್ದ್ವಿಪರಾರ್ಧಾಂತ ಈಶ್ವರಃ ನೈವೇಶಿತುಂ ಪ್ರಭುರ್ಭೂಮ್ನ ಈಶ್ವರೋ ಧಾಮ ಮಾನಿನಂ. ಈ 2 ಪರಾರ್ಧಗಳ ಕಾಲವು ಅವ್ಯಕ್ತನೂ ಅನಂತನೂ ಅನಾದಿಯೂ ವಿಶ್ವಾತ್ಮನೂ ಆಗಿರುವ ಶ್ರೀಹರಿಗೆ 1 ನಿಮೇಷ ಕಾಲ ಮಾತ್ರ ಆಗುವುದು. ಪರಮಾಣುವಿನಿಂದ 2 ಪರಾರ್ಧ ಕಾಲ ಪರ್ಯಂತವಾದ ಈ ಮಹಾಕಾಲವು ಸರ್ವ ಸಮರ್ಥವಾಗಿದ್ದರೂ ಸರ್ವಾತ್ಮನಾಗಿರುವ ಶ್ರೀಹರಿಯ ಮೇಲೆ ಯಾವ ಅಧಿಕಾರವನ್ನು ನಡೆಸಲಾರದು. ದೇಹಾದಿಗಳಲ್ಲಿ ಅಭಿಮಾನವನ್ನಿಟ್ಟಿರುವ ಜೀವಗಳ ಮೇಲೆ ಮಾತ್ರವೇ ಅದರ ಶಾಸನವು ನಡೆಯುವುದು. ವಿಕಾರೈ ಸಹಿತೋ ಯುಕ್ತೈರ್ವಿಶೇಷಾದಿಭಿರಾವೃತಃ ಅಂಡಕೋಶೋ ಬಹಿರಯಂ 50 ಕೋಟಿ ವಿಸ್ತೃತಃ ದಶೋತ್ತರಾದಿಕೈರ್ಯತ್ರ ಪ್ರವಿಷ್ಟಃ ಪರಮಾಣುವತ್ ಲಕ್ಷ್ಯತೆಂತರ್ಗತಾಶ್ಚಾನ್ಯೇ ಕೋಟಿಶೋ ಹೆಂಡರಾಶಯಃ ತದಾಹುರಕ್ಷರಂ ಬ್ರಹ್ಮ ಸರ್ವಕಾರಣಕಾರಣಂ ವಿಷ್ಣೋರ್ಧಾಮ ಪರಂ ಸಾಕ್ಷಾತ್ ಪುರುಷಸ್ಯ ಮಹಾತ್ಮನಃ. ಪ್ರಕೃತಿ, ಮಹತ್ತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳು, ಈ 8 ಪ್ರಕೃತಿಗಳಿಂದೊಡಗೂಡಿದ 10 ಇಂದ್ರಿಯಗಳು, ಮನಸ್ಸು ಮತ್ತು ಪಂಚಭೂತಗಳು ಎಂಬ ಈ 16 ವಿಕಾರಗಳು ಸೇರಿ ನಿರ್ಮಿತವಾಗಿರುವ ಈ ಬ್ರಹ್ಮಾಂಡ ಕೋಶವು ಒಳಗಡೆಯಿಂದ 50 ಕೋಟಿ ಯೋಜನಗಳಷ್ಟು ವಿಸ್ತಾರವಾಗಿದೆ ಮತ್ತು ಇದರ ಹೊರಗೆ 4 ಕಡೆಗಳಲ್ಲಿಯೂ 7 ಆವರಣಗಳುಂಟು. ಈ ಆವರಣಗಳು ಇದಕ್ಕಿಂತಲೂ ತುಂಬ ದೊಡ್ಡವು. ಅವುಗಳಲ್ಲಿ ಮುಂದಿನದು ಹಿಂದಿನದಕ್ಕಿಂತಲೂ 10ರಷ್ಟು ವಿಸ್ತಾರವಾಗಿದೆ. ಆದರೆ ಇಷ್ಟು ಮಹಾವಿಸ್ತಾರವಾಗಿರುವ ಇವೆಲ್ಲವೂ ಯಾವುದರಲ್ಲಿ ಪರಮಾಣುಗಳಂತೆ ಕಾಣುತ್ತಿವೆಯೋ ಮತ್ತು ಇಂತಹ ಕೋಟಿ ಕೋಟಿ ಬ್ರಹ್ಮಾಂಡ ರಾಶಿಗಳು ಯಾವುದರಲ್ಲಿ ಅಡಗಿದೆಯೋ ಅಂತಹ ಪ್ರಧಾನವೇ ಪ್ರಕೃತಿಯೇ ಮುಂತಾದ ಸಮಸ್ತ ಕಾರಣಗಳಿಗೂ ಕಾರಣವಾಗಿರುವುದೇ ಅಕ್ಷರ ಬ್ರಹ್ಮವೆನಿಸುವುದು. ಮತ್ತು ಅದೇ ಪುರಾಣ ಪುರುಷನಾದ ಸಾಕ್ಷಾತ್ ಪರಮಾತ್ಮನಾದ ಶ್ರೀ ಮಹಾವಿಷ್ಣುವಿನ ಪರಂಧಾಮವು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ತೃತೀಯ ಸ್ಕಂದದ 11ನೇ ಅಧ್ಯಾಯ ಮುಗಿಯಿತು. ಓಂ ತತ್ಸತ್.